ಚರಿತ್ರೆ ಮತ್ತು ಜೀವನ ಚರಿತ್ರೆಗಳ ವಿಚಾರದಲ್ಲಿ ನಮ್ಮ ಕವಿಗಳಿಗೆ ಆಸಕ್ತಿಯೇ ಇರಲಿಲ್ಲ ಎನಿಸುತ್ತದೆ. ಆಸಕ್ತಿ ಇಲ್ಲದರ ಜೊತೆಗೆ ಅವಕಾಶವೂ ಇಲ್ಲದಂತಹ ಒಂದು ಪರಿಸ್ಥಿತಿಯು ಸಾಹಿತ್ಯ ಪರಂಪರೆಯಿಂದಲೇ ಪ್ರಾಪ್ತವಾಗಿತ್ತು. ಪ್ರಸಿದ್ಧವಾದ ವಸ್ತುವನ್ನು ತೆಗೆದುಕೊಂಡು ಬರೆಯಲು ಅವಕಾಶಗಳೇ ಇರಲಿಲ್ಲ. ಹೀಗಾಗಿ ಅಂದಿನ ಚರಿತ್ರೆಯನ್ನು ಕಾವ್ಯವಸ್ತುವನ್ನಾಗಿ ಮಾಡಿಕೊಳ್ಳುವುದು ಹೇಗೆ? ಆದರೂ ನಮ್ಮ ಕೆಲವು ಪ್ರಮುಖ ಕವಿಗಳು ತಮ್ಮ ಪುರಾಣ ಪ್ರಸಿದ್ಧ ವಸ್ತುವಿನ ಜೊತೆಗೆ ಸಮಕಾಲೀನ ಚರಿತ್ರೆಯನ್ನು ಸಮೀಕರಿಸುವ ಪ್ರಯತ್ನ ಮಾಡಿದರು. ಪಂಪನಂತಹ ಕವಿ ಪಂಪ ಭಾರತವನ್ನು ಬರೆಯುತ್ತಲೇ 10ನೇ ಶತಮಾನದ ಚರಿತ್ರೆಯನ್ನು ಬರೆಯುವ ಸಾಹಸ ಮಾಡಿದನು. ತನ್ನ ಕಾಲದ ಅರಿಕೇಸರಿಯ ಪಾತ್ರವನ್ನು ಮಹಾಭಾರತದ ಅರ್ಜುನನೊಂದಿಗೆ ಸಮೀಕರಿಸುವುದರ ಮೂಲಕ ರನ್ನನಲ್ಲೂ ಈ ಅಂಶ ಕಂಡುಬರುತ್ತದೆ. ಮುಂದೆ ಬಂದ ಎಷ್ಟೋ ಕವಿಗಳಲ್ಲಿ ಇಷ್ಟರ ಮಟ್ಟಿನ ಚರಿತ್ರೆ ಕೂಡ ಕಾಣಿಸುವುದಿಲ್ಲ. ಚಾರಿತ್ರಿಕವಾದದ್ದನ್ನೆಲ್ಲ ಪುರಾಣದ ನೆಲೆಗೆ ಏರಿಸುವುದರಲ್ಲಿಯೇ ನಮ್ಮ ಕವಿಗಳಿಗೆ ಆಸೆ. ಕುಮಾರರಾಮನಂತಹ ಐತಿಹಾಸಿಕ ವ್ಯಕ್ತಿಯನ್ನು ಕುರಿತು ಬರೆಯುವಾಗಲೂ ಕುಮಾರರಾಮನು ಅರ್ಜುನನಾಗಿದ್ದು ಅನಂತರ ಶಿವನ ಸಭೆಯಲ್ಲಿದ್ದ ಗಣನಾಥನಾಗಿದ್ದವನೆಂದು ಕತೆ ಕಟ್ಟಲಾಗಿದೆ. ಬಸವಣ್ಣನವರಂತಹ ಮಹಾವ್ಯಕ್ತಿಯನ್ನು ಕುರಿತು ಹರಿಹರನು ಬರೆಯುವ ಕಾಲಕ್ಕೆ ತನ್ನ ಸಮೀಪ ಕಾಲದವನಾದ ಬಸವಣ್ಣನು ಸಾಕ್ಷಾತ್ ಶಿವಲೋಕದಿಂದ ಇಳಿದು ಬಂದ ಕಾರಣ ಪುರುಷನಾಗಿ ಕಾಣುತ್ತಾನೆ. ಹೀಗಾಗಿ ನಮ್ಮ ಸಮಕಾಲೀನವಾದ ಚರಿತ್ರೆಯನ್ನಾಗಲಿ ಮತ್ತು ವ್ಯಕ್ತಿಗಳ ಜೀವನ ಚರಿತ್ರೆಯನ್ನಾಗಲಿ ಬರೆಯುವ ಬದಲು ಕವಿಗಳು ಪುರಾಣವನ್ನೇ ಬರೆಯಲು ಅಪೇಕ್ಷೆ ಪಡುತ್ತಿದ್ದರು. ಆದರೂ ಕನ್ನಡ ಕಾವ್ಯಗಳಲ್ಲಿ ಅಂದಂದಿನ ಚಾರಿತ್ರಿಕಾಂಶಗಳನ್ನು, ವ್ಯಕ್ತಿ ಚರಿತ್ರೆಯ ಸಂಗತಿಗಳನ್ನು ಗುರುತಿಸಲು ಸಾಧ್ಯವಾಗಿದೆ. ಆದರೆ ಚರಿತ್ರಕಾರರಿಗೆ ವಿಶ್ವಸನೀಯವಾಗಬಲ್ಲ ಚಾರಿತ್ರಿಕ ಸಂಗತಿಗಳನ್ನು ವಸ್ತುವನ್ನಾಗಿಸಿ ಬರೆದ ಕೃತಿಗಳು ಕೆಲವಿವೆ. ಗೋವಿಂದ ವೈದ್ಯನ ಕಂಠೀರವ ನರಸರಾಜ ವಿಜಯ, ತಿರುಮಲಾರ್ಯನ ಚಿಕ್ಕದೇವರಾಜ ವಿಜಯ ಮತ್ತು ಚಿಕ್ಕದೇವರಾಯ ವಂಶಾವಳಿ, ಲಿಂಗಣ್ಣ ಕವಿಯ ಕೆಳದಿ ನೃಪ ವಿಜಯ ಇವುಗಳನ್ನು ಚಾರಿತ್ರಿಕ ಕಾವ್ಯಗಳೆಂದು ಕರೆಯಬಹುದು. ಕಂಠೀರವ ನರಸರಾಜ ವಿಜಯವು ಕಾವ್ಯ ಸಹಜವಾದ ವರ್ಣನಾ ಭಾಗಗಳನ್ನು ಬಿಟ್ಟರೆ ಒಂದು ಇತಿಹಾಸವೇ. ಚಿಕ್ಕದೇವರಾಜರನ್ನು ಕುರಿತು ಹೇಳಿದ ಕೃತಿಗಳಲ್ಲಿ ಮೈಸೂರಿನ ರಾಜಮನೆತನದ ಇತಿಹಾಸವೂ ಚಿಕ್ಕದೇವರಾಜರ ವ್ಯಕ್ತಿ ಚಿತ್ರದ ವೈಭವವೂ ಹರಡಿಕೊಂಡಿದೆ. ಜೀವನ ಚರಿತ್ರೆ 2 ಬಗೆಯಾಗಿದೆ. ತನ್ನ ಜೀವನ ಚಿತ್ರವನ್ನು ತಾನೇ ಬರೆಯುವುದು ಒಂದು, ಮತ್ತೊಬ್ಬರ ಜೀವನ ಚಿತ್ರವನ್ನು ವಿಷಯ ಸಂಗ್ರಹ ಮಾಡಿ ಬರೆಯುವುದು ಇನ್ನೊಂದು. ನಮ್ಮ ಕವಿಗಳಂತೂ ತಾವು ಬೇರೊಂದು ದೈವೀ ಶಕ್ತಿಯ ಉಪಕರಣಗಳೆಂದು ಭಾವಿಸಿದ್ದರಿಂದಲೋ ತಮ್ಮ ವೈಯಕ್ತಿಕ ಜೀವನ ಕಾವ್ಯವಾದೀತೆ ಎಂಬ ಶಂಕೆಯಿಂದಲೋ ಆತ್ಮಚರಿತ್ರೆಯನ್ನು ಬರೆಯುವ ಬಗೆಗೆ ಅನಾಸಕ್ತರಾದ್ದರಿಂದ ಕವಿಗಳನ್ನು ಕುರಿತು ಕಾಗಕ್ಕ ಗುಬ್ಬಕ್ಕನ ಕಥೆಗಳು ಹುಟ್ಟಿಕೊಳ್ಳಲು ಅವಕಾಶವಾಯಿತು. ಪಂಪ, ರನ್ನ, ಜನ್ನರಂತಹ ಜೈನ ಕವಿಗಳು ಮಾತ್ರ ಆಕಸ್ಮಿಕವಾಗಿ ಮಾಡಿಕೊಂಡ ಸ್ವಕೀಯ ವ್ಯಕ್ತಿ ವರ್ಣನೆಗಳಿಂದ ಅವರ ರೂಪ, ಆಕಾರ, ಗುಣ ಹಾಗೂ ವ್ಯಕ್ತಿ ಸಂಗತಿಗಳು ದೊರೆತಿವೆ. ಕವಿಗಳ ಜೀವನವನ್ನು ಕುರಿತು ಬೇರೆಯವರು ಬರೆದ ಜೀವನ ಚರಿತ್ರೆಯನ್ನು ವಸ್ತುವನ್ನಾಗಿ ಮಾಡಿಕೊಂಡ 1-2 ಕಾವ್ಯಗಳೂ ಇವೆ. ರಾಘವಾಂಕನ ಹರಿಹರ ಮಹತ್ವ, ಪದ್ಮನಾಂಕನ ಪದ್ಮರಾಜ ಪುರಾಣ, ಸಿದ್ಧನಂಜೇಶನ ರಾಘವಾಂಕ ಚಾರಿತ್ರ ಇವು ಈ ವರ್ಗಕ್ಕೆ ಸೇರಿದವು. ರಾಘವಾಂಕನ ಹರಿಹರ ಮಹತ್ವ ದುರದೃಷ್ಟವಶಾತ್ ದೊರಕಿಲ್ಲ. ಬಹುಶಃ ಅದು ಹರಿಹರನ ಜೀವನವನ್ನು ಕುರಿತ ಚರಿತ್ರ ಕಾವ್ಯವಿರಬಹುದು. ರಾಘವಾಂಕನ ಜೀವನದ ಬಗ್ಗೆ ಅವನ ನಂತರ 400 ವರ್ಷಗಳ ಮೇಲೆ ಬರೆದ
ಸಿದ್ದನಂಜೇಶನ ರಾಘವಾಂಕ ಚಾರಿತ್ರ ಸಹಜವಾಗಿಯೇ ಪೂರ್ತ ವಿಶ್ವಸನೀಯವಲ್ಲ. ಇನ್ನು ಐತಿಹಾಸಿಕವಾದ ವ್ಯಕ್ತಿಗಳನ್ನು, ಅದರಲ್ಲೂ ಮಹಿಮಾಶಾಲಿಗಳಾದ ವ್ಯಕ್ತಿಗಳನ್ನು ಕುರಿತು ಬರೆಯುವ ಅವಕಾಶವಿದ್ದರೂ ಸಹ ನಾವು ಆಗಲೇ ಹೇಳಿದಂತೆ ಅವರನ್ನು ಅವತಾರ ಪುರುಷರನ್ನಾಗಿಯೋ ಪವಾಡ ಪುರುಷರನ್ನಾಗಿಯೋ ಮಾಡುವುದರಲ್ಲಿಯೇ ಕವಿಗಳಿಗೆ ಆಸಕ್ತಿ. ಇಲ್ಲದಿದ್ದರೆ ಬಸವ, ಅಲ್ಲಮ, ಅಕ್ಕಮಹಾದೇವಿ, ಸಿದ್ದರಾಮ ಇವರನ್ನು ಕುರಿತ ಜೀವನ ಚರಿತ್ರೆಗಳು ಬಹುಬೇಗ ಪುರಾಣಗಳಾಗುತ್ತಿರಲಿಲ್ಲ. ಒಟ್ಟಿನಲ್ಲಿ ನಮ್ಮ ಕವಿಗಳಿಗೆ ಐತಿಹಾಸಿಕ ಪ್ರಜ್ಞೆಯೇ ಇರಲಿಲ್ಲ ಎನಿಸುತ್ತದೆ. ಆದರೂ ಕಾವ್ಯ ವಸ್ತುವಿನಲ್ಲಿ ಅತ್ಯಂತ ಮುಖ್ಯವಾದ ಬದಲಾವಣೆಯೊಂದು ವಚನಕಾರರ ಕ್ರಾಂತಿಯಿಂದ ಆಯಿತೆಂಬುದು ಗುರುತಿಸಿ ಹೇಳಬೇಕಾದ ಸಂಗತಿಯಾಗಿದೆ. ಅದು ಕಾಣಿಸಿಕೊಳ್ಳುವುದು ಹರಿಹರನ ಕಾವ್ಯ ಧೋರಣೆಯಲ್ಲಿ ಮತ್ತು ಅವನ ಶಿವಶರಣರ ರಗಳೆಗಳಲ್ಲಿ. ಹರಿಹರನು ಬಸವ, ಅಲ್ಲಮರಂತಹ ತಮಗೆ ಸಮೀಪಕಾಲೀನರಾದ ಮಹಾಪುರುಷರನ್ನು ಕುರಿತು ಬರೆದ ರಗಳೆಗಳನ್ನು ಬಿಟ್ಟು ಇನ್ನುಳಿದ ಚಿಕ್ಕ ಚಿಕ್ಕ ರಗಳೆಗಳನ್ನು ನೋಡಿದರೆ ವಸ್ತುವಿನಲ್ಲಿ ಆದ ಬದಲಾವಣೆ ಏನೆಂಬುದು ಗೊತ್ತಾಗುತ್ತದೆ. ಉದಾತ್ತ ವ್ಯಕ್ತಿಗಳನ್ನು, ಇತಿಹಾಸ ಪುರಾಣಗಳನ್ನು ಕುರಿತು ಕಾವ್ಯ ಬರೆಯಬೇಕೆನ್ನುವ ಪರಂಪರೆಯಲ್ಲಿ ಮೊಟ್ಟ ಮೊದಲಿಗೆ ಹರಿಹರ ಬರೆಯಲು ಆರಿಸಿಕೊಂಡ ಶಿವಶರಣರು ಸಾಮಾಜಿಕವಾಗಿ ಜನಸಾಮಾನ್ಯರು ಎಂಬುದು ಬಹುಮುಖ್ಯವಾದ ಸಂಗತಿಯಾಗಿದೆ. ಹರಿಹರನ ಬೇಡರ ಕಣ್ಣಪ್ಪ, ಇಳೆಯಾಂಡ ಗುಡಿಮಾರ, ಕುಂಬರ ಗುಂಡಯ್ಯ, ತಿರುನೀಲಕಂಠ, ಮಾದಾರ ಚೆನ್ನಯ್ಯ ಇವರೆಲ್ಲ ಸಾಮಾಜಿಕವಾಗಿ ಶೂದ್ರ ವರ್ಗದವರು. ಒಬ್ಬ ಬೇಡರವನು, ಒಬ್ಬ ಒಕ್ಕಲಿಗರವನು, ಒಬ್ಬ ಕುಂಬಾರವನು, ಒಬ್ಬ ಮಾದರವನು. ಹೀಗೆ ಸಾಮಾಜಿಕವಾಗಿ ಸಾಮಾನ್ಯರಾದವರು ಕಾವ್ಯಕ್ಕೆ ವಸ್ತುವಾದದ್ದು, ನಾಯಕರಾದದ್ದು ಇಡೀ ಕನ್ನಡ ಸಾಹಿತ್ಯದಲ್ಲಿಯೇ ಇದು ಮೊದಲ ಸಲ. ಆದರೆ ಹರಿಹರನು ಚಿತ್ರಿಸಿರುವ ಪ್ರಕಾರ ಅವರೆಲ್ಲ ಅಪ್ರತಿಮ ಶಿವಭಕ್ತರು, ಶಿವನನ್ನು ಒಲಿಸಿ ನೇರವಾಗಿ ಗಣಪದವಿಗೆ ಏರಿದವರು. ಈ ದೃಷ್ಟಿಯಿಂದ ಇವರು ಅಸಾಮಾನ್ಯರೇ ಆಗುತ್ತಾರೆ. ಈ ಸಾಮಾನ್ಯರ ಅಸಾಮಾನ್ಯತೆ ಸಾಮಾಜಿಕವಾಗಿ ಸ್ಥಾಪಿತವಾಗುವುದಿಲ್ಲ, ಅವರು ಶಿವಶರಣರೆಂಬ ಕಾರಣದಿಂದ ಸ್ಥಾಪಿತವಾಗುತ್ತದೆ. ಎಂದರೆ ಮೂಲತಃ ಇಲ್ಲೂ ಅಸಾಮಾನ್ಯರೇ ಕಾವ್ಯದ ವಸ್ತುವಾದಂತಾಯಿತು. ಈ ಒಂದು ಪರಿಮಿತಿಯನ್ನು ಮರೆತರೆ ಕಾವ್ಯ ವಸ್ತುವಿನಲ್ಲಿ ಹರಿಹರ ತಂದ ಕ್ರಾಂತಿಯನ್ನು ಮೆಚ್ಚಲೇಬೇಕು. ಮುಂದಿನ ಎಷ್ಟೋ ವೀರಶೈವ ಕವಿಗಳು ಹರಿಹರನನ್ನು ಅನುಸರಿಸಿ ಸಾಮಾಜಿಕ ಸ್ತರದಿಂದ ಬಂದ ಅಸಾಮಾನ್ಯರನ್ನು ಕುರಿತು ಕಾವ್ಯಗಳನ್ನು ರಚಿಸಿದ್ದಾರೆ.